ಯಪ್ಪ ನಿನ್ನೆ ಥಂಡಿ ಆಗಿಬಿಡ್ತು. ನಿನ್ನೆ ರಾತ್ರಿ ಚಿನ್ನಿಗೂ ಥಂಡಿ, ಅವಳಿಗೂ ಯಾಕೋ ಜ್ವರ ಬಂದಂಗಾಗಿತ್ತು. ಒಂದು ಮೆಡಿಕಲ್ ಇಲ್ಲ ಗೊತ್ತಾ, ಇಲ್ಲಿ ಎಲ್ಲಾದರೂ ಮೆಡಿಕಲ್ ಹುಡ್ಕೋಣ ಅಂದರೆ ಈಗಾರು ಒಂದು ಮಾತ್ರೆ ತಿನ್ನಬೇಕು. ನಿಜ ಹೇಳ್ತೀನಿ, ಪಿ ಜಿ ಹುಡ್ಕೋ ಸಹವಾಸ ಇದೆಯಲ್ಲ ಅಪ್ಪ ದೇವ್ರೇ ಬೇಡ. ನಿನ್ನೆ ನಂಗಂತೂ ಸಾಕಾಗೋಯ್ತು. ನೀವು ನಂಬ್ತಿರೋ ನಂಬಲ್ವ, ನಂಗೆ ಅಷ್ಟು ಸುಸ್ತಾಗಿತ್ತಲ್ಲ, ನಿದ್ದೆನೇ ಬರಲಿಲ್ಲ. ನಮ್ಮನೆಯವ್ರು ಅಂದ್ರೆ ಸುಸ್ತಾದರೆ ಕೆಲವೊಂದ್ಸಲ ನಿದ್ದೆ ಬರಲ್ಲ ಅಂತ ಹೇಳಿ, ಕಮ್ಮಿ ಅಂದರೂ ಒಂದು 20 ಪಿ ಜಿ ನೋಡಿದ್ದೀವಿ ಅನಿಸುತ್ತೆ. ಒಂದಾದರೂ ಇಷ್ಟ ಆದರೆ ಕೇಳಿ. ಆಮೇಲೆ ನನ್ನ ತಂಗಿ ಕರ್ಕೊಂಡು ಹೋದ್ಲು. ಅದು ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಬರಬೇಕು, 1-1.5 ಕಿಲೋಮೀಟ್ರ್. ಬಂದ್ಬಿಟ್ಟು ಬಸ್ ಹತ್ತಿ ಇಲ್ಲೇ ಚಿನ್ನಿ ಆಫೀಸ್ ಹತ್ರನೇ ಬಸ್ ನಿಲ್ಲುತ್ತೆ. ಅದು ಸ್ವಲ್ಪ ದೂರದಲ್ಲಿ, ಅಂದರೆ ಒಂದು ರೋಡ್ ಇದೆ, ಅದ್ರ ಪಕ್ಕನೇ ನಿಲ್ಲುತ್ತೆ, ವಾಕೇಬಲ್ ಡಿಸ್ಟೆನ್ಸಲ್ಲೇ ನಿಲ್ಲುತ್ತೆ. ಅವಳು ಅದೇ ನಿನ್ನೆ ಪಾಪ ನಾವು ಅಲ್ಲಿ ಪಿ ಜಿ ನೋಡಿದ್ವಿ ಅವ್ರ ಮನೆ ಹತ್ರ. ಅವಳಿದ್ದಿದ್ದು ಒಂದು ಪಿ ಜಿ ತೋರಿಸಿದ್ಲು. ಅದು ಟ್ಯೂಷನಿಗೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಮಗೆ. ನಾವು ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳಿದ್ವಿ. 3 ಶೇರಿಂಗದ್ದು ಬೇಡ ಅಂತ ಅಂದ್ಕೊಂಡ್ವಿ ನಾವು. ಮತ್ತು ಅದೊಂದು ಸ್ವಲ್ಪ ದುಡ್ಡಲ್ಲಿ ಏನು ಉಳಿಸೋದು ಅಂತ ಹೇಳಿ 2 ಶೇರಿಂಗ್ದೇ ನೋಡಿದ್ವಿ. ಬೇರೆ ಪಿ ಜಿಗೆ ಬಂದ್ವಿ. ಆ ಪಿ ಜಿಲೂ ಇತ್ತು ಖಾಲಿ. ಅದ್ರಲ್ಲಿ ತುಂಬ ಹೇಳಿದ್ರು. ಆಮೇಲೆ ಅವಳು ಬೇಡ ಬಿಡಕ್ಕ ಅಂತ ಅಂದ್ಲು. ಆಮೇಲೆ ಮತ್ತೊಂದು ಪಿ ಜಿ ಕರ್ಕೊಂಡೋಗಿ, ಹೊಸದದು ಪಿ ಜಿ ಈಗ ಜಸ್ಟ್ ಓಪನ್ ಆಗಿದೆ ಅಷ್ಟೇ. ಆ ಕಡೆ ಏರಿಯಾದಲ್ಲಿ ತುಂಬ ಚೆನ್ನಾಗಿದೆ ಪಿ ಜಿ. ಅದು ಜೆ ಪಿ ನಗರನೇ 5th ಫೇಸ್ ಏನೋ ಅದು. ಅಲ್ಲಿ ತುಂಬ ಚೆನ್ನಾಗಿದ್ವು ಪಿ ಜಿಗಳು. ಮತ್ತು ಅಲ್ಲಿ ಏರಿಯಾ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಇದು ಯಾವ ಇದೇನೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಪಿ ಜಿಗಳು ನೋಡಿದ್ರೆ ಇಲ್ಲಿ ಇದು ಕಾರ್ಟ್ಗಳು, ಫುಡ್ ಕಾರ್ಟ್ಗಳು ಜಾಸ್ತಿ ಇದ್ದಾವೆ. ಮತ್ತು ಜಂಗುಳಿ. ನನಗಂತೂ ಒಂದು ಇಷ್ಟ ಆಗಲಿಲ್ಲ. ಯಪ್ಪ, ಒಂದು ಪಿ ಜಿಗೆ ಹೋಗ್ತೀವಿ, ನಂಗೆ ಇನ್ನೇನು ಉಸಿರು ಕಟ್ಟುತ್ತೇನೋ ಅನ್ನೋ ಥರ ಆಗ್ತಾಯಿತ್ತು. ಯಪ್ಪ ಚಿನ್ನಿ ಇನ್ನೇ ಡಿಸೈಡ್ ಆಗಿಬಿಟ್ಲು, ನಾನು ಇಲ್ಲಿ ಇರಲ್ಲ, ನಾನು ಕೆಲಸ ಬಿಟ್ಟು ನಾನು ಓದ್ತೀನಿ ಅನ್ನೋಕ್ಕೆ ಶುರು ಮಾಡಿದ್ಲು. ಅಯ್ಯೋ ಇದೇನಪ್ಪ ಕತೆ ಆಯಿತು ಅಂತ ಹೇಳಿ. ಆಮೇಲೆ ಅವಳು ಯಾವುದೋ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ್ಲು. ಅದರಲ್ಲಿ ಅಲ್ಲಿ ಅದು ತುಂಬ ದೂರ ಇತ್ತು. ನಮ್ಮ ಮನೆಯವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದೆ. ನಮ್ಮ ಮನೆಯವರು ಬಂದರು. ಚಿನ್ನಿದು ಸ್ನಾನ ಆಯಿತು. ಅದೇ ಪಿ ಜಿ ಕತೆನೇ. ಪಿ ಜಿ ಕತೆ ಕೇಳಿ ಚಿನ್ನಿ, ಏನನ್ನಿಸ್ತು ಪಿ ಜಿ? ಪಿಜಿಲಿ ರೂಮ್ ಬಾಯ್ ಪಾಪ ಒಡಿಸಾದನಂತೆ. ಎಲ್ಲಿ ಒಡಿಸಾದನಂತೆ ಈ ಹುಡುಗನ? ನಾನು ಜಾಸ್ತಿ ದುಡ್ಡು ತೊಗೊಂಡಿಲ್ಲ ಸರ್ ನಮ್ಮ ಹತ್ರ. ಎಲ್ಲ ನಂಗೆ ಹೇಳ್ತಾರೆ, ಬಟ್ ಓನರ್ ಹೇಳಿದ್ದು ತೊಗೋಬೇಕು. ನನ್ನ ಕೆಲಸಕ್ಕೆ ಇರೋ ನೀವು ನನಗೆ ನಿಮ್ಮ ಹತ್ರ ಜಾಸ್ತಿ ತೊಗೊಂಡು ನನಗೇನು ಜಾಸ್ತಿ ಕೊಡಲ್ಲ. ನೀವು ಫೋನ್ ಪೇ ಮಾಡಿರ್ತೀರಾ. ಅಂದ್ರೆ 7 ಕಿಲೋಮೀಟ್ರ್ ದೂರ ಅಂತ ಜಗನ್ನಾಥ್ ದೇವಸ್ಥಾನದಿಂದ ಮನೆ. 10 ರೂಪಾಯಿ ಕೊಟ್ಟರೆ ಬಸ್ಸಲ್ಲಿ ಕರ್ಕೊಂಡು ಬಿಡ್ತಾರಂತೆ. ನಾನು ಹೋಗ್ತೀನಪ್ಪ ನಮ್ಮ ಮನೆಯವ್ರು ಕರ್ಕೊಂಡು ಅಂತ ಹೇಳಿದೆ. ಆಮೇಲೆ ಹೇಳಿದೆ, ಇಲ್ಲೆಲ್ಲ ಪಿ ಜಿಗೆ ಸೇರಿಸಿದ್ರೆ 3 ದಿನಕ್ಕೆ ಸತ್ತೋಗ್ಬಿಡ್ತಾರೆ ಜನರು. ಅಡ್ಗೆ ಪರ್ಗೆ ಎಲ್ಲ ಮಾಡೋದು ಹೋಗ್ಬಿಟ್ರೆ 3 ದಿನ ತಿಂಡಿಗಲ್ಲ. ನಾವು ಏನಾಯ್ತು ಅಂದ್ರೆ ತಿಂಡಿಗಲ್ಲ, ತಂಗಿನೇ ನಿನ್ನೆ ಕೊಡ್ಸಿದ್ಲು. ಅಲ್ಲಿ ಚೆನ್ನಾಗಿತ್ತು. ಹೋಟೆಲ್ ಬಾಯ್ ಅಲ್ಲ, ಹೇಗಾಯ್ತು ಗೊತ್ತಾ ನಿನ್ನೆ ಹೋಟೆಲ್ದು? ಹೋಟೆಲ್ದು ಏನಾಯ್ತು ಅಂದರೆ ಅವರು ಫಸ್ಟ್ ಒಂದು ರೇಟ್ ಮಾತಾಡಿದ್ವಿ. ಆಮೇಲೆ 3 ಜನ ಅಂದರು. 3 ಜನ ಅನ್ನೋದಕ್ಕೂ ರೇಟ್ ಜಾಸ್ತಿ ಮಾಡಿದ್ರು. ಆಮೇಲೆ ನಾನು ಅವರಿಗೆ ಬೈತಾ ಇದ್ದೆ. ಅವ್ರಿಗೆ ಒಂಥರ ಅನ್ನಿಸ್ತು. ನಾನೇನಂದೆ ಅಂದರೆ ಅವ್ರು ಇಲ್ಲಿ ಮತ್ತೆ ಇನ್ನೊಂದು ಚಿನ್ನಿಗೆ ಒಂದು ಬೆಲೆ ಕೇಳಿದ್ವಿ, ಹಾಕಿದ್ರು ಪಾಪ. ಬೈದೆ ಅಂದರೆ ಬೈದಿಲ್ಲ ನಾನು. ಈಗ ಮಕ್ಳನ್ನ ಬಿಟ್ಟು ಎಲ್ಲಿ ತಂದೆ ತಾಯಿಗೆ ಹೋಗೋಕ್ಕಾಗುತ್ತೆ? ಮಕ್ಳು ಇಲ್ದಿದ್ದವ್ರು ಮಾತ್ರ ಬರ್ಬೇಕಾ ನಿಮ್ಮ ಇದಕ್ಕೆ ಅಂತ ನಾನು ಹಿಂದಿಲಿ ಕೇಳಿಬಿಟ್ಟೆ. ಅದಕ್ಕೆ ಅವ್ರಿಗೆ ಒಂಥರ ಅಂತ ಅನ್ನಿಸ್ತು. ಈಗ ಮತ್ತೆ 3 ಜನ ಬರ್ದೆ. ಇನ್ನು ಈಗ ಯಾರೋ ಅವಳು ಬೇರೆಯವಳು ಯಾರೋ ಆಗಿದ್ರೆ ಹೂನಪ್ಪ ಅನ್ಬೋದು. ಯಾಕಂದರೆ ಇವ್ರ ಫ್ರೆಂಡ್ಸು ಇಲ್ಲ ನನ್ನ ಫ್ರೆಂಡು ಅವ್ನ ಮಕ್ಕಳನ್ನ ಕರ್ಕೊಂಡು ನಾವು ಕರ್ಕೊಂಡು ಬರ್ದೆ, ಯಾರನ್ನ ಕರ್ಕೊಬರೋದು ಅಂತ ಕೇಳಿದೆ. ಅವ್ರಿಗೆ ಒಂಥರ ಅಂತ ಅನ್ನಿಸ್ತು ಪಾಪ. ಆಮೇಲೆ ಇಲ್ಲ ಮೇಡಮ್ ನಮ್ಮದೇನೂ ಇಲ್ಲ, ಓನರ್ ಹೆಂಗೆ ಹೇಳ್ತಾರೆ ಹಾಗೆ, ಓನರ್ ಅಂಕಲ್ ಬೆಳಗ್ಗೆ ಬರ್ತಾರೆ, ಅವ್ರ ಹತ್ರ ಮಾತಾಡಿ ಅಂತ ಹೇಳಿದರು. ನಾನು ನಿಜ ಹೇಳ್ತೀನಿ, ನಿನ್ನೆ ರಾತ್ರಿ ಕನಸಲ್ಲೂ ಪಿ ಜಿ ಹುಡುಕಿದ್ದೀನಿ. ಇಲ್ಲಿ ಪಿ ಜಿ ಇಲ್ಲಿ ಎಲ್ಲಾದರೂ ಪಿ ಜಿ ಮಾಡಿದ್ರೆ ಮಾತ್ರ ತುಂಬಾ ಕಷ್ಟ ಆಯ್ತು. ಅವಳಿಗೆ ಓಡಾಡಕ್ಕೆ ಆಗ್ತಿಲ್ಲ. ರಾತ್ರಿ ಎಲ್ಲ ಮುಖ್ಯ. ಮತ್ತೆ ಅವ್ರ ಡ್ಯಾಡಿದು ಏನದ ಹೇಳ್ರಿ. ಅವ್ರು ಮಾತಾಡೋದು ನೀವು ಯಾವತ್ತೂ ಕೇಳಿರಲ್ಲ. ಯೂಟ್ಯೂಬಲ್ಲಿ ಮೊದಲ ಬಾರಿಗೆ ಅವರು ಮಾತಾಡ್ತಾ ಇದ್ದಾರೆ. ನನ್ನ ತಂಗಿ ಏನಾದರೂ ಇಲ್ಲದೆ ಇದ್ದಿದ್ರೆ, ಅವಳು ಮನೆ ಮಾಡಿದ್ದಾಳೆ, ಚೆನ್ನಾಗಿದೆ. ಇಬ್ಬರು ಸೇರಿ ಮನೆ ಮಾಡ್ಕೊಂಡಿದ್ದಾರೆ. ಏರಿಯಾ ಮಾತ್ರ ಸಖತ್ತಾಗಿದೆ. ಏನತ್ರಿ ಅವಳಿಗೆ ಏನಂದರೆ ಇವರಿಗೆ ಸಮಾಧಾನ ಆಗಬೇಕು ಅಂತ ಹೇಳಿ ರಾತ್ರಿ ಮತ್ತೆ ಬಂದು ನಮ್ಮನ್ನ ಎಷ್ಟು ದೂರ ನಡಿಬೇಕು ಅಂತೇಳಿ ತೋರಿಸಿ ಸಿಟಿ ಬಸ್ಸಿಗೆ ಕರ್ಕೊಬಂದು ಇಲ್ಲಿ ಬಿಟ್ಟು ಹೋದ್ಲು ಪಾಪ.
ಆಫೀಸ್ ಹತ್ರ ಹೋಗಿ ಆಫೀಸ್ ಮೇಯ್ನ್ ರೋಡಲ್ಲೇ ಇದೆ, ಅದೊಂದು ಒಳ್ಳೇದಾಯ್ತು. ಎಲ್ಲೂ ಒಳಗಡೆ ಆ ಥರ ಇಲ್ಲ, ಮೇಯ್ನ್ ರೋಡಲ್ಲೇ ಇದೆ. ಅವಳಿಗೆ ಪಾಪ ದೂರ ಆಗುತ್ತೆ ತಂಗಿಗೆ. ಅವಳು ಮೆಟ್ರೋ ಇಲ್ಲಿ ಬಸ್ ಬಿಟ್ಟು ಆಮೇಲೆ ಮೆಟ್ರೋ ಹಿಡಿದು ಹೋಗ್ಬೇಕಂತೆ. ನಾನೆಲ್ಲ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಪಾಪ ಅವಳು ಫಸ್ಟೇ ಕರೆದ್ಲು ನಾವು ಇಲ್ಲಿ ಪಿ ಜಿ ನೋಡ್ಬೇಕಿದ್ರೆ. ನಮ್ಮ ಮನೆಯವ್ರು ಯಾಕೋ ಮನಸ್ಸೇ ಮಾಡಲಿಲ್ಲ, ಹಾಗಾಗಿ ಈ ಥರ ಆಯಿತು. ದೇವ್ರೆ, ಈ ಥರ ಅನುಭವ ಯಾರಿಗೂ ಬೇಡಪ್ಪ ನಿಜವಾಗ್ಲೂ. ಒಂದು 10 ಸಲ 10 ಕಡೆ ನೋಡಿ, ನೀವು ನಂಬ್ತಿರೋ ನಂಬಲ್ವ, ನಾ ಕನ್ಸಲೆಲ್ಲ ರಾತ್ರಿ ಪಿ ಜಿ ಹುಡ್ಕಿದ್ದೀನಿ. ನನಗೆ ಬೆಳಗ್ಗೆ ಎದ್ರು ಕಾಲು ಓಡಾಡಕ್ಕೆ ಬರ್ತಾಯಿಲ್ಲ, ಅದಕ್ಕೆ ಚಿನ್ನಿಗೆ ಅಂದ ಎದ್ದೋಳೆ ನೋಡಿ, ನಿನಗೆ ನಾನು ಕನ್ಸಲ್ಲೂ ರಾತ್ರಿ ಪಿ ಜಿ ಹುಡುಕಿ ಇವತ್ತು ಬೆಳಗ್ಗೆ ಕಾಲು ಇಡಕ್ಕೆ ಬರ್ತಾಯಿಲ್ಲ ಅಂತ. ಆ ಥರ ನಡೆದಿದ್ದೀವಿ. ನಿನ್ನೆ ಒಂದು 10 ಕಿಲೋಮೀಟರ್ ನಡೆದಿದ್ದೀವ ಅಂತ ಅಲ್ಲ ರೀ. ಇವ್ರು ಬೇಗ ಮಲ್ಗುದು, ಕನ್ನಡಕನೇ ಹಾಕ ಮಲ್ಗಿದ್ದಾರೆ. 1:45 ನಾನು 1:45 ಎದ್ದೆ. ಸುಮಾರು ಸಲ ಟೈಮ್ ನೋಡಿ 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 ಮಲಗಿದೆ ನಾನು. ಇವಳು ಮಾತ್ರ ಸ್ವಯ ಇಲ್ಲ ಅಥವಾ ಏನೋ ನಂಗೆ ಗೊತ್ತಿರೋಳು ಇಲ್ಲ, ನನ್ನ ಪಕ್ಕನೇ ಮಲಗಿ. ಅವಳು ಹೇಳಿದ್ದು ಡ್ಯಾಡಿನ ಮಾತ್ರ ಇಲ್ಲಿ ಮಲಗಿಸ್ಬೇಡ, 10 ಸಲ ಹೇಳ್ತಾರೆ ಅಂತ. 10 ಸಲ ಅಲ್ಲ, 1 ಸಲನೂ ಎದ್ದಿಲ್ಲ ಅವರು. ಇದಾಗಿತ್ತು ನಮ್ಮ ಬೆಂಗಳೂರಲ್ಲಿ ಪಿ ಜಿ ಹುಡುಕೋ ಕತೆ. ಕತೆ ಅಲ್ಲ, ಅದು ಪಿ ಜಿ ವ್ಯತೆ ಆಗೋಯ್ತು ನೀವು ಅಲ್ಲ. ಏನೇ ಹೇಳೇನಾದ್ರು ಅವಳಿಗೆ ಮಾತ್ರೆ ಕೊಡಿಸ್ಬೇಕ್ರಿ ಒಂದು. ನಾನು ಇದನ್ನ ಗ್ಯಾಸ್ಟ್ರಿಕ್ ಮಾತ್ರೆ ತಂದ್ಕೊಂಡಿದ್ದೆ. ನಂಗೆ ಈ ಮಾತ್ರೆ ತಿಂದರೆ ಮಾತ್ರ ಇದಾಗೋದು. ಥಂಡಿ ಮಾತ್ರೆ ತಂದ್ಕೊಂಡಿಲ್ಲ. ಅದು ಥಂಡಿ ಮಾತ್ರೆ ಎಂಥದ್ದು ತಂದಿಲ್ಲ ನಾನು, ಇದೊಂದು ತಂದ್ಕೊಂಡಿದ್ದೆ ಅಷ್ಟೇ. ನನಗೆ ಇದೇ ಇಷ್ಟ. ಸ್ಟಿಕ್ಕರು ಎಲ್ಲ ಬಿದ್ದೋಗಿದೆ. ಅದೇ ನನ್ನ ತಂಗಿ ಈಗ ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ತಿಂಡಿಗೆ ಹೋಗೋಣ, ಅಲ್ಲಿ ಯಾವುದೋ ಒಂದು ಕಡೆ ಇದೆ, ನಿಂಗೂ ಕಂಟೆಂಟ್ ಆದಂಗೆ ಆಗುತ್ತೆ ಅಂತ ಹೇಳಿದ್ಲು. ಪಾಪ ಅವಳು ರೂಮೇಟು ಬರ್ತೀನಿ ಅಂತ ಹೇಳಿದ್ಲು. ಅವಳು ತಿಂಡಿ ಕರ್ಕಬ ಅಂತ ಹೇಳಿದ್ವಿ. ಅವಳು ನಮ್ಮ ಕಡೆ ಹುಡುಗಿನೇ. ಈ ನಮ್ಮ ತಂಗಿ ಇರೋ ಕಡೆ ಎಲ್ಲ ನಮ್ಮ ಕಡೆಯವರೇ, ನಮ್ಮ ಸೊರಬದವರು, ಸಾಗರದವರು, ಆ ಥರದವರೇ ಇದ್ದಾರೆ. ಬಿಲ್ಡಿಂಗ್ಗಳನ್ನೇ ತೊಗೊಂಡಿದ್ದಾರೆ, 3-4 ಬಿಲ್ಡಿಂಗ್ಗಳು ತೊಗೊಂಡಿದ್ದಾರೆ. ಎಲ್ಲ ಅವ್ರು ಆ ಕಡೆಯವರೇ ಅಂತ ಇರೋದು. ಯಾರೋ ಉಳ್ವಿಯರೊಬ್ರು ಇದ್ದಾರೆ ಅಂತ 2 ಬಿಲ್ಡಿಂಗ್ ತೋರಿಸಿದ್ಲು. ಹಾಗೆ ನಂಗೆ ಇಷ್ಟ ಆಯ್ತು ಆ ಏರಿಯಾ ಅಲ್ಲ ರೀ. ಇದೇನಾದರೂ ನೀವು ಪಿ ಜಿ ನೋಡಿದರೆ ದೇವ್ರೇ ತಲೆ ಕೆಟ್ಟ 12ನೇ ಆಗಿರೋದು. ಇನ್ನು ನಿನ್ನೆ ಅವಳು ಇಲ್ಲ ಅಂದರೆ ನಾವು ಹುಚ್ಚಿಡ್ದಂಗೆ ಆಗ್ಬಿಡ್ತಾಯ್ತಲ್ಲ. ಪಾಪ ಅವಳು ಬಂದು ಒಂದೊಳ್ಳೆ ಹೋಟೆಲ್ ತೋರಿಸಿ ತಿಂಡಿ ಇಲ್ಲೇ ತಿನ್ನಿ ಅಂತ ಹೇಳಿ ತಿನ್ನಿಸಿ, ಅವಳೇನೂ ತಿನ್ನಲಿಲ್ಲ, ಹಂಗೆ ಹೋದ್ಲು. ಅದೇ ಇವತ್ತು ಸಿಗ್ತೀನಿ ಅಂದಿದ್ಲು, ಬೆಳಗ್ಗೆ ರಜೆ ಹಾಕ್ತೀನಿ ಅಂದಿದ್ಲು. ಅವಳಿಗೆ ಆಫೀಸಲ್ಲಿ ಏನೋ ಇದೆಯಂತೆ, ಮೇಲ್ ಬಂದಿದೆ ಅಕ್ಕ, 11:30 ಮೇಲೆ ಸಿಗ್ತೀನಿ ಅಂದ. ಆಯಿತು, ನಿಂದೆಲ್ಲ ಕೆಲಸ ಮುಗಿಸ್ಕ ಆಮೇಲೆ ಸಿಗು ಅಂತ ಹೇಳಿದ್ರು. ಅದೇ ಯಾವುದೋ ಕಡೆ ತಿಂಡಿಗೆ ಹೋಗೋಣ ಅಂತ ಮಾತಾಡಿದ್ವಿ. ತಿಂಡಿಗೆ ಹೋಗೋದು ಈಗ ಅಲ್ಲಿಗಿಲ್ಲ, ಇಲ್ಲೇ ಹೋಗ್ತೀವಿ. ಅವ್ಳು ತೋರಿಸಿರೋದಕ್ಕೆ ಹೋಗ್ತೀವಿ. ಸೂಪರಾಗಿತ್ತು ತಿಂಡಿ ಮಾತ್ರ ಅಲ್ಲ ರೀ. ತೋರಿಸ್ತೀನಿ ನಮ್ಮನೆಯವ್ರದ್ದು ಆಗಿದೆ ತಿಂಡಿ. ಈಗ ನಮ್ದು ಹಾಕಿ ತಿಂಡಿ. ನಾನು ನೀರು ಕುಡ್ದಿಲ್ಲ, ಅಲ್ಲೇ ನೀರು ಕುಡಿತೀನಿ. ಮನೇಲಾದರೆ ನಮ್ಮದು ರುಟೀನ್ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಎಲ್ಲರೂ ಬಂದರೆ ನಮಗೆ ಇಷ್ಟನೇ ಆಗಲ್ಲ. ಮೈಯೆಲ್ಲ ಒಂಥರ ಭಾರ ಭಾರ ಅನಿಸ್ತಾ ಇದೆ. ಎಡಿಟಿಂಗ್ ಆಗಿರಲಿಲ್ಲ, ಒಂದು ವಿಡಿಯೋ ಎಡಿಟ್ ಕೂಡ ಮಾಡಿಕೊಂಡೆ. ಬನ್ನಿ ಆಮೇಲೆ ಸಿಗ್ತೀನಿ ನಿಮಗೆ. ಅಂತೂ ಇಂತೂ ಮಗಳಿಗೆ ಪಿ ಜಿ ಕೂಡ ಸಿಕ್ತು. ಚಿನ್ನಿ ನಿನ್ನೆ ಆ ಪಿ ಜಿಗಳು ನೋಡಿ ನಾನು ಇರೋದೇ ಇಲ್ಲ, ನಾನು ಓದ್ತೀನಿ, ನನಗೆ ಕೆಲಸನೂ ಬೇಡ ಏನೂ ಬೇಡ ಅಂತ ಕುತ್ಕೊಂಡ್ಬಿಟ್ಲು. ಹಂಗಿತ್ತು ನನಗೆ. ಹಿಂಗೂ ಪಿ ಜಿಗಳಿರ್ತಾವ, ಹಿಂಗೂ ಇರ್ತಾರ ಇಲ್ಲಿ ಜನ ಅನ್ನೋ ಥರ ಆಗ್ಬಿಡ್ತು ನನಗೆ. ಅದೇ ಅಂದೆಲ್ಲ, ರಾತ್ರಿ ನಾನು ಕನಸಲ್ಲಿ ಕೂಡ ಪಿ ಜಿ ಹುಡುಕಿದ್ದೀನಿ, ಅಷ್ಟು ಇದಾಗ್ಬಿಟ್ಟಿತ್ತು ನಮಗೆ. ಹಾಗೆ ಇಲ್ಲಿ ಬಂದು ತಿಂಡಿ ತಿಂತಾಯಿದ್ವಿ. ಇದ್ರ ಹೆಸರು ಏನೋ ಇದೆ, ಇವಾಗ ಹೊಸದಲ್ವಾ, ತಿಂಡಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕೊನೆಗೆ ಏನು ಹೇಳ್ತೀವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನಂಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತು. ಥಂಡಿ ಜಾಸ್ತಿಯಾಗಿ ಚಿನ್ನಿಗೂ ಜ್ವರ ಬಂದಿತ್ತು. ನಮಗೆ ಎಲ್ಲಿ ಮೆಡಿಕಲ್ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಚಿನ್ನಿ ಪಿ ಜಿ ಹೋದ್ವಿ ಅಲ್ಲ, ಅದ್ರ ಹತ್ರನೇ ಮೆಡಿಕಲ್ ಕೂಡ ಇತ್ತು. ಆಮೇಲೆ ನಮ್ಮ ಮನೆಯವರು ನಾವು ಅಂದರೆ ಇದ್ರಲ್ಲಿ ಕುತ್ಕೊಂಡಿದ್ವಿ ಪಿ ಜಿಲಿ. ನಮ್ಮ ಮನೆಯವ್ರು ಹೋಗಿ ಇಬ್ರಿಗೂ ಮಾತ್ರೆನ ತೊಗೊಬಂದರು. ಆಮೇಲೆ ನಾನು ಚಿನ್ನಿ ಅಲ್ಲೇ ಮಾತ್ರೆನ ತಿಂದ್ವಿ. ನಾನು ದೋಸೆ ತೊಗೊಂಡೆ, ಚಿನ್ನಿ ಇಡ್ಲಿ ತೊಗೊಂಡ್ಲು. ಚಿನ್ನಿ ಬೆಣ್ಣೆ ತುಪ್ಪ ಏನೂ ತಿನ್ನಲ್ಲ, ಹಾಗಾಗಿ ಅಲ್ಲಿ ತುಪ್ಪ ಹಾಕಿರ್ತಾರೆ ದೋಸೆಗೆ. ಆ ದೋಸೆ ತಿಂದ ಮೇಲೆ ಏನಾದರೂ ಒಂದು ಬಿಸಿಯಾಗಿರೋದು ಕುಡಿಬೇಕು, ಇಲ್ಲ ಅಂದರೆ ಇಡೀ ದಿನ ಬಾಯಲ್ಲೆಲ್ಲ ಒಂಥರ ಆಗ್ತಿರುತ್ತೆ. ಅದೇ ಈಗ ಪಿ ಜಿ ಕಡೆ ಹೊರಟಿದ್ದೀವಿ. ಚಿನ್ನಿ ಇವತ್ತು ಪಿ ಜಿಲೇ ಉಳಿತೀನಿ ಅಂತಲೂ ಹೇಳಿದ್ಲು. ಲಗೇಜೆಲ್ಲ ನಾವು ಯಾವುದನ್ನು ಇಳಿಸಿರಲಿಲ್ಲ. ಅವಳಿಗೆ ಯಾವುದು ಬೇಕೋ ಅದನ್ನು ಮಾತ್ರ, ಒಂದು ಸೂಟ್ಕೇಸ್ ಮಾತ್ರ ನಾವು ಹೋಟೆಲ್ಗೆ ತಂದಿದ್ವಿ. ಬಾಕಿದೆಲ್ಲ ಕಾರಲ್ಲೇ ಇತ್ತು. ನಾವು ಕಾರ್ ತೆಗೆದ್ವಿ ಫಸ್ಟು. ಹೋಗೋಣ ಅಂಥೇಳಿ ಗೂಗಲಲ್ಲಿ ಹಾಕಿದ್ವಿ. ಚಿನ್ನಿ ಒಂದು ಸಲ ಟ್ಯಾಕ್ಸಿನ ಬುಕ್ ಮಾಡಿದ್ಲು. ಆಮೇಲೆ ಇವರು ಬೇಡ ಬಿಡು ನಾವೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ.
ಅರ್ಧ ದಾರಿ ಹೋಗಿ ಹಾಗೆ ವಾಪಸ್ ಬಂದ್ವಿ ನಾವು. ನಿಜ ಹೇಳ್ತೀನಿ, ಬೆಂಗಳೂರಲ್ಲಿ ಏನೂ ಗೊತ್ತಾಗಲ್ಲ, ಅಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನಾವು ಸುಮ್ಮನೆ ಒಂದು ರೌಂಡ್ ಸುತ್ತರ್ಕೊಂಡು ಬಂದ್ವಿ. ಆಮೇಲೆ ಚಿನ್ನಿ ಊಬರ್ ಬುಕ್ ಮಾಡಿದ್ಲು. ಒಂದು ಊಬರ್ ಮಾಡಿದ್ಲು, ಅದು ಲೇಟ್ ಆಯಿತು ಬರೋದು. ಹಾಗೆ ನಮ್ಮನೆಯವ್ರು ಬಾ ಹೋಗೋಣ ಅಂತ ಹೇಳಿದ್ರು. ಹೋದ್ವಿ. ನಮಗೆ ಅದು ಗೂಗಲಲ್ಲಿ ಹಾಕ್ಕೊಂಡ್ರು ಕೂಡ ನಮಗೆ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಸುಮ್ಮನೆ ಒಂದು ರೌಂಡ್ ಹೋಗಿ ವಾಪಸ್ ಬಂದು ಇಲ್ಲೇ ಕುತ್ಕೊಂಡ್ವಿ. ಈಗ ಊಬರಿಗೆಲ್ಲ ಲಗೇಜ್ ಹಾಕಿಬಿಟ್ಟು ಶಿಫ್ಟ್ ಮಾಡೋಣ ಅಂತ ಹೊರಟಿದ್ದೀವಿ ಹಾಸ್ಟೆಲ್ಗೆ. ಹಾಸ್ಟೆಲ್ ಅಂದಂದು ಅದೇ ಅದ, ಇದು ಪಿ ಜಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಊಬರ್ ಬಂದಿದೆ. ಇದಿಷ್ಟು ಮೈಸೂರಿಂದ ಲಗೇಜ್ ಹೆಂಗೆ ತಗೊಬಂದ್ವಿ ಅನ್ನೋದು ಅರ್ಥ ಆಗಿಲ್ಲ ನನಗೆ. ಇವ್ರು ಬರ್ತಾರಾ? ಹಾಂ, ಬರ್ತಾರೆ. ಬೆಂಗಳೂರಲ್ಲೆಲ್ಲ ಏನಂದರೆ ನಮಗೆ ಊಬರೇ ತುಂಬ ಈಸಿ ಅಂತ ಅನ್ನಿಸ್ತು. ಟ್ಯಾಕ್ಸಿನೂ ಸಿಗುತ್ತೆ, ಆಟೋನೂ ಸಿಗುತ್ತೆ. ನಾವು ತುಂಬ ಲಗೇಜ್ ಇತ್ತಲ್ವ, ಹಾಗಾಗಿ ಟ್ಯಾಕ್ಸಿನ ಮಾಡ್ಕೊಂಡು ಹೋದ್ವಿ. ನಾನು ಅದೇ ಅಂತ ಇದ್ದೆ ನಮ್ಮನೆಯವರಿಗೆ, ನಾವೇ ಕಾರಲ್ಲಿ ಹೋಗಿದ್ರೆ ನಿಜವಾಗ್ಲೂ ನಾವು ಅಲ್ಲಿ ತನಕ ತಲುಪ್ತಿರ್ಲಿಲ್ಲ ಅಂತ ಹೇಳಿದೆ. ಅದು ಲೆಫ್ಟು ರೈಟು ಹೆಂಗೆಂಗೋ ಆಯಿತು. ಅದಾದ ನಂತರ ಚಿನ್ನಿ ಲಗೇಜ್ ಇಟ್ವಿ. ಅದು ರೂಮ್ನ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅಲ್ಲಿ ತನಕ ಸ್ವಲ್ಪ ಅವಳಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಮಾಡಿಸ್ತಾ ಇದ್ದೀವಿ. ಅಲ್ಲೇ ಊಟನೂ ಕೂಡ ನಾವು ಮಾಡಿದ್ವಿ. ನಮಗೆ ಪಿ ಜಿ ಅವ್ರು ಹೇಳಿದ್ರು, ಅಲ್ಲಿ ಪಿ ಜಿಲಿ ಕೂಡ ಸುಮಾರು ಕೆಲಸ ಇತ್ತು. ಅವಳದ್ದು ಅಪ್ಲಿಕೇಶನ್ ಎಲ್ಲ ತುಂಬಬೇಕು, ಫೋಟೋ, ಆಮೇಲೆ ಏನೋ ಸುಮಾರೆಲ್ಲ. ಆಮೇಲೆ ನಾವು ಇದನ್ನು ದುಡ್ಡು ಕೂಡ ಕಟ್ಟಬೇಕಿತ್ತು. ಚಿನ್ನಿ 2 ಶೇರಿಂಗ್ ಕೊಡಿಸಿದ್ವಲ್ಲ, ಮತ್ತು ಕೇಳ್ತಿರೋ ರೇಟು 10,000 2 ಶೇರಿಂಗಿಗೆ. 3 ಶೇರಿಂಗೆಲ್ಲ 7-8 ಡಿಪೆಂಡ್ಸ್. ಒಂದೊಂದು ಪಿ ಜಿಲಿ ಒಂದೊಂದು ರೀತಿ ಇತ್ತು. ನಾವು ಫಸ್ಟ್ ಕೇಳಿರೋ ಪಿ ಜಿಗೆ 11,500 ಹೇಳಿದರು. ನಮಗೆ ಅದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಇದು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ನಮಗೆ, ಯಾಕಂದರೆ ನಮಗೆ ಗೊತ್ತಿಲ್ವಲ್ಲ, ನಾವಿದೆ ಫಸ್ಟ್ ಟೈಮ್ ಬಿಡ್ತಾ ಇರೋದ್ರಿಂದ. ಮತ್ತು ಮೈಸೂರಲ್ಲೂ ಪಿ ಜಿ ಬಿಟ್ಲಲ್ವ, ಅವರು ಇನ್ನೂ ಅಡ್ವಾನ್ಸು ಕೊಟ್ಟಿಲ್ಲ. ಆಮೇಲೆ ಹಾಸ್ಟೆಲ್ ಬಿಟ್ಲಲ್ವ, ಅವರು ಇನ್ನೂ ಅಡ್ವಾನ್ಸ್ ಕೊಟ್ಟಿಲ್ಲ. ಎಲ್ಲ ಕಡೆ ಅಡ್ವಾನ್ಸ್ ಅಂತ ಇಸ್ಕೊಂತಾರೆ. ಆದರೆ ಮೈಸೂರಿಗೆ ಮತ್ತು ಬೆಂಗಳೂರಿಗೆ ಹೋಲಿಸಿದ್ರೆ ಅಡ್ವಾನ್ಸ್ ಇಲ್ಲಿ ಕಮ್ಮಿ ಇತ್ತು, 4,000 ಇತ್ತು. ಅದನ್ನು ನಾವು ನಿನ್ನೆ ರಾತ್ರಿಯೇ ಪೇ ಮಾಡಿಬಿಟ್ಟಿದ್ವಿ ರೂಮಿಗೆ ಹೋದವರು. ಯಾಕಂದರೆ ತುಂಬ ಜನ ಬರ್ತಿರ್ತಾರಲ್ವ, ಹಾಗಾಗಿ ಅಡ್ವಾನ್ಸ್ ಬೇಗ ಕೊಟ್ಟುಬಿಡಿ ಅಂತ ಹೇಳಿದ್ರು. ಮತ್ತು ನಾವು ಹೋಗಿರೋ ಟೈಮ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ಮಂತ್ ಫಸ್ಟ್ಗೆ ಹೋಗಿರೋದ್ರಿಂದ, ಈಗ ಮಂತ್ ಆವಾಗ ಬಿಡ್ತಾರಲ್ವ ಕೆಲವೊಬ್ಬರು ಪಿ ಜಿಗಳನ್ನ. ಮತ್ತು ಪಿ ಜಿ ಬಿಡೋದಕ್ಕಿಂತ ಮುಂಚೆ 2 ತಿಂಗಳು ಮುಂಚೆನೇ ಹೇಳಿರ್ಬೇಕಂತೆ. ಆದರೆ ಚಿನ್ನಿ ಏನು ಮೈಸೂರಲ್ಲಿ ಆ ಥರ ಹೇಳಿಲ್ಲ, ಯಾಕಂದರೆ ಅವಳಿಗೂ ಒಂಥರ ದಿಢೀರಂತ ಆಯ್ತಲ್ವ, ಹಾಗೆಯೇ ಅದೇ ಅವಳಿಗೊಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಸಿದ್ವಿ. ನಾವು ಏನಕ್ಕೋ ಬಂದಿದ್ವಿ, ಅವಳು ಏನೇನೋ ಮಾಡಿಕೊಂಡು ಸ್ವಲ್ಪ ಮ್ಯಾಟ್ಗಳು, ಆಮೇಲೆ ಚಪ್ಪಲ್ ಇಡೋದಕ್ಕೆ ಅಂತ ಹೋದರೆ ಅಲ್ಲಿ ಮುಂಚೆ ಇರೋರದ್ದೇ ಚಪ್ಪಲ್ ತುಂಬಿ ತುಳುಕಾಡ್ತಾಯಿತ್ತು. ಹಾಗಾಗಿ ನಾನೊಂದು ಟ್ರೇ ಥರದ್ದು ತಗೋ ಅಂತ ಹೇಳಿದೆ. ಆಮೇಲೆ ಕೆಲವೊಂದೆಲ್ಲ ಈ ಥರ ಆರ್ಗನೈಸ್ ಮಾಡೋದಕ್ಕೆ ಅದಕ್ಕೆಲ್ಲ ಒಂದು ಸ್ವಲ್ಪ ತೊಗೊಂಡೆ. ಆಮೇಲೆ ಅವಳು ಅಲ್ಲಿ ಜೀನ್ಸ್ ಇತ್ತು, ಅದನ್ನು ಕೂಡ ತೊಗೊಂಡ್ಳು. ಆಮೇಲೆ ನಾನು ಕೂಡ ಅವಳ ಜೊತೆಗೆ ಒಂದು ಸ್ವಲ್ಪ ಶಾಪಿಂಗ್ನ ಮಾಡಿದೆ. ಇದು ಚಿನ್ನಿ ಈಗ ತುಂಬ ಹತ್ತಿರ ಆಗುತ್ತೆ, ವಿಶಾಲ್ ಮಾರ್ಟ್ ಅಲ್ಲೇ ಇದೆ, ಅಲ್ಲೇ ನೋಡ್ತಾ ಇದ್ದೆ ನಾನು ಒಂದು ಈ ತರಕಾರಿ ಎಲ್ಲ ತೊಳೆಯೋದಕ್ಕೆ ಅಂತೇಳಿ ಒಂದು ಸ್ಟೀಲ್ದು ತೊಗೊಂಡೆ. ಆಮೇಲೆ ಬ್ರಷ್ಷು ಪೇಸ್ಟು ಎಲ್ಲ ಹಾಕಿಡೋದಕ್ಕೆ ನಮ್ಮ ಬಾತ್ರೂಮಲ್ಲಿ ಅದು ಹಾಳಾಗಿತ್ತು, ಅದನ್ನು ಕೂಡ ಒಂದು ತೊಗೊಂಡು ಈಗ ಚಿನ್ನಿ ಪಿ ಜಿ ಎಲ್ಲ ಸೆಟ್ ಮಾಡಿದ್ವಿ. ನಾನು ಅಲ್ಲೇ ಏನು ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ಮಾಡಬಾರ್ದಲ್ವ. ಹಾಗಾಗಿ ಪಾಪ ನಮ್ಮ ಮನೆಯವ್ರಿಗಂತೂ ಸಾಕಾಗಿ ಹೋಯಿತು. ಹೊರಗಡೆ ಕುತ್ಕೊಂಡು ಆಯ್ತಾ ಅಂತ ಇದ್ದರು. ತುಂಬ ಬಟ್ಟೆಗಳೆಲ್ಲ ಇತ್ತು, ಮತ್ತು ತುಂಬ ಬಟ್ಟೆಗಳನ್ನೆಲ್ಲ ನಾನು ತೆಗೆದೆ. ತುಂಬ ಹಳೆಯ ಡ್ರೆಸ್ಗಳೆಲ್ಲ ಹಾಗೆ ಇಟ್ಕೊಂಡಿದ್ಲು. ಅದೆಲ್ಲದನ್ನು ನಾನು ತಗೊಂಡು ಊರಿಗೆ ಹೋಗೋಣ, ನಮ್ಮ ಕೆಲಸದವರಿಗೆ ಕೊಡೋಕ್ಕಾಗುತ್ತೆ ಅಂಥೇಳಿ ಮತ್ತೆ ನಾವು ಅಲ್ಲಿಂದನೂ ಕೂಡ ಟ್ಯಾಕ್ಸಿ ಮಾಡಿದ್ವಿ. ಯಾಕಂದರೆ 3-4 ಸೂಟ್ ಕೇಸ್ಗಳು ಇತ್ತು, ಅದೆಲ್ಲದನ್ನು ತೊಗೊಂಡು ಮತ್ತೆ ಬರಬೇಕಾಗಿತ್ತು. ನನಗೆ ಸಂಜೆ ಆದಂಗೂ ಥಂಡಿ ಜಾಸ್ತಿ ಆಯಿತು. ಆಮೇಲೆ ಮಾತ್ರೆ ತಿಂದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಆನಂತರ ಇಲ್ಲಿ ಶಾಪರ್ ಸ್ಟಾಪ್ ಇತ್ತು, ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಸಂಜೆ ಆಮೇಲೆ ತಂಗಿ ಸಿಕ್ಕಿದ್ಲು. ಎಲ್ಲಿಗೆ ಹೋದ್ವಿ ಅನ್ನೋದು ನಾಳಿನ ವೀಡಿಯೋದಲ್ಲಿ ಬರುತ್ತೆ.